ರಾಜ್ಯದ ಹಿರಿಯ ಮುತ್ಸದ್ದಿ, ಹಿರಿಯ ರಾಜಕಾರಣಿ, ಅನೇಕರಿಗೆ ವಿದ್ಯಾದಾತರು, ಅನೇಕ ಬಡ ಜನರ ಪಾಲಿಗೆ ಭಾಗ್ಯದಾತರೆಯಂತೆ ಅನ್ನಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪನವರ ಇವತ್ತು ದೇಹತ್ಯಾಗ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ನೋವನ್ನು ತಂದಿದೆ. ಅವರು ಬಹುಕಾಲದಿಂದ ರಾಜಕಾರಣದಲ್ಲಿ ನುರಿತ ರಾಜಕಾರಣಿಯಾಗಿ 94ನೇ ವಯಸ್ಸಿನವರೆಗೆ ಸತತವಾಗಿ ಈ ಸಮಾಜದ ಸೇವೆ ಮಾಡ್ತಾ ಬಂದಿರತಕ್ಕಂಥ ಒಬ್ಬ ಅತ್ಯುತ್ತಮ ನಾಯಕ. ವಿಶೇಷವಾಗಿ ದಾವಣಗೆರೆ ಭಾಗದಲ್ಲಿ ಎಲ್ಲ ಜನರ ಸೇವೆಯನ್ನು ಮಾಡೋದರ ಮೂಲಕ ಒಂದು ಉತ್ತಮ ಜೀವನವನ್ನು ಮಾಡಿದವರು, ಅನೇಕರಿಗೆ ಮಾರ್ಗದರ್ಶಕರಾಗಿದ್ದವರು, ಅನೇಕ ಜನರನ್ನು ರಾಜಕೀಯವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು ಬೆಳೆಸಿರ್ತಕ್ಕಂಥ ವ್ಯಕ್ತಿ. ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಒಂದು ಉತ್ತಮ ಕೊಡುಗೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮುತ್ಸದ್ದಿ ಮಾನ್ಯ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ಇವತ್ತು ಇಡೀ ರಾಜ್ಯದ ಜನ ಒಬ್ಬ ಉತ್ತಮ ಸೇವಕರ, ಜವಾಬ್ದಾರಿಯ ನಾಯಕ ಒಬ್ಬರನ್ನು ರಾಜ್ಯ ಕಳ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಿಕ್ಕೆ ಬಯಸ್ತೇನೆ. ಭಗವಂತನು ಅವರ ಆತ್ಮಕ್ಕೆ ಶಾಂತಿ ನೀಡಲಿ. ಅವರ ಕುಟುಂಬಸ್ಥರಿಗೆ, ಅವರ ಅನುಯಾಯಿಗಳಿಗೆ, ಅನೇಕ ಜನರ ವಿಶ್ವಾಸ ಗಳಿಸಿದ್ದ ಅನೇಕ ಅವರ ಹಿಂಬಾಲಕರಿಗೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ರಾಜ್ಯದ ಹಿರಿಯ ಮುತ್ಸದ್ದಿ, ಹಿರಿಯ ರಾಜಕಾರಣಿ, ಅನೇಕರಿಗೆ ವಿದ್ಯಾದಾತರು, ಅನೇಕ ಬಡ ಜನರ ಪಾಲಿಗೆ ಭಾಗ್ಯದಾತರೆಯಂತೆ ಅನ್ನಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪನವರ ಇವತ್ತು ದೇಹತ್ಯಾಗ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ನೋವನ್ನು ತಂದಿದೆ. ಅವರು ಬಹುಕಾಲದಿಂದ ರಾಜಕಾರಣದಲ್ಲಿ ನುರಿತ ರಾಜಕಾರಣಿಯಾಗಿ 94ನೇ ವಯಸ್ಸಿನವರೆಗೆ ಸತತವಾಗಿ ಈ ಸಮಾಜದ ಸೇವೆ ಮಾಡ್ತಾ ಬಂದಿರತಕ್ಕಂಥ ಒಬ್ಬ ಅತ್ಯುತ್ತಮ ನಾಯಕ. ವಿಶೇಷವಾಗಿ ದಾವಣಗೆರೆ ಭಾಗದಲ್ಲಿ ಎಲ್ಲ ಜನರ ಸೇವೆಯನ್ನು ಮಾಡೋದರ ಮೂಲಕ ಒಂದು ಉತ್ತಮ ಜೀವನವನ್ನು ಮಾಡಿದವರು, ಅನೇಕರಿಗೆ ಮಾರ್ಗದರ್ಶಕರಾಗಿದ್ದವರು, ಅನೇಕ ಜನರನ್ನು ರಾಜಕೀಯವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು ಬೆಳೆಸಿರ್ತಕ್ಕಂಥ ವ್ಯಕ್ತಿ. ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಒಂದು ಉತ್ತಮ ಕೊಡುಗೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮುತ್ಸದ್ದಿ ಮಾನ್ಯ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ಇವತ್ತು ಇಡೀ ರಾಜ್ಯದ ಜನ
ಒಬ್ಬ ಉತ್ತಮ ಸೇವಕರ ಜವಾಬ್ದಾರಿಯ ನಾಯಕ ಒಬ್ಬರನ್ನು ರಾಜ್ಯ ಕಳ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಿಕ್ಕೆ ಬಯಸ್ತೇನೆ. ಭಗವಂತನು ಅವರ ಆತ್ಮಕ್ಕೆ ಶಾಂತಿ ನೀಡಲಿ. ಅವರ ಕುಟುಂಬಸ್ಥರಿಗೆ, ಅವರ ಅನುಯಾಯಿಗಳಿಗೆ, ಅನೇಕ ಜನರ ವಿಶ್ವಾಸ ಗಳಿಸಿದ್ದ ಅನೇಕ ಅವರ ಹಿಂಬಾಲಕರಿಗೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕ್ಲಿಕ್ ಮಾಡಿ.